ಮಾಡುವ ವಿಧಾನ: ಅಕ್ಷಯಕಲ್ಪ ಆರ್ಗಾನಿಕ್ ಕರ್ಡ್ ಅನ್ನು ಹಾಕಿ, ಮೊಸರು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಾಫ್ಟ್ ಆಗಿ ಟೆಂಡರ್ನೆಸ್ ಬರುತ್ತೆ, ಅದಕ್ಕೆ ನಾವು ಮೊಸರನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಹಳದಿ ಪೌಡರ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೆಹತಿಯನ್ನು ಹಾಕಿ, ಬಿಸಿಯಾದ ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗೋ ತನಕ ಕಾಯಿಸಿ, ಕಾಯಿಮೆಣಸು, ಕರಿಬೇವು ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 1.5 ಗ್ಲಾಸ್ ಜೀರಾ ರೈಸ್ ನ ಯೂಸ್ ಮಾಡ್ಕೊಳ್ತಿದ್ದೀವಿ ನಾವು. ಕಾಯ್ದ ಪಾತ್ರೆಗೆ ಎಣ್ಣೆಯನ್ನು ಹಾಕಿ, ಗರಂ ಮಸಾಲವನ್ನು ಹಾಕಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸಕ್ಕರೆ ಹಾಕಿದ್ರೆ ಕ್ಯಾರಮಲೈಸ್ಡ್ ಆನಿಯನ್ ಟೇಸ್ಟ್ ಕೊಡುತ್ತೆ. ಸೊ ಇದು ಹಾಕಿದ್ರೆ ಸ್ವಲ್ಪ ಗ್ರೇವಿ ಇನ್ನಷ್ಟು ಟೇಸ್ಟ್ ಆಗಿರುತ್ತೆ. ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಅನ್ನು ಅದಕ್ಕೆ ಹಾಕಿ, ಚಿಕನ್ ಬೇಯೋಕ್ಕೆ ನಮಗೆ ಸ್ವಲ್ಪ ಅವಕಾಶ ಬೇಕು, ಅದಕ್ಕೆ ನಾವು ಇವಾಗ ಫ್ರೈ ಮಾಡಿರುವಂತಹ ಇದನ್ನ ಗ್ರೈಂಡ್ ಮಾಡಿ ಬರೋಣ. ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಗ್ರೈಂಡ್ ಮಾಡಿದ ಮಸಾಲವನ್ನು ಬೆರೆಸಿಕೊಳ್ಳಿ ಚಿಕನ್ಗೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬರೀ ಜೀರಿಗೆಯನ್ನು ಹಾಕಿ, ಸ್ವಲ್ಪ ಹಾಗೆ ಪೌಡರ್ನ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ. ತೊಳೆದಿಟ್ಟಿರುವ ರೈಸನ್ನು ಹಾಕಿ, ಬಿಸಿಯಾಗಿರುವ ನೀರನ್ನು ಒಂದು 3 ಗ್ಲಾಸ್ ನೀರನ್ನು ಹಾಕ್ತೇವೆ, ಯಾಕಂದ್ರೆ 1.5 ಗ್ಲಾಸ್ ನಾವು ರೈಸನ್ನು ಹಾಕಿರ್ತೀವಿ, ಅದಕ್ಕೆ 3 ಗ್ಲಾಸ್ ನೀರನ್ನು ಹಾಕಿದ್ದೇವೆ. ಹಾಗೂ ಅದರಲ್ಲಿ ಸ್ವಲ್ಪ ಆಲ್ರೆಡಿ ನೀರಿದ್ದ ಕಾರಣ ಸರಿಯಾಗುತ್ತೆ ಅದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕಿ, ಉಪ್ಪನ್ನು ಹಾಕಿ ಆಮೇಲೆ 1 ಸೀಟಿ ಬರುವಷ್ಟು ರೈಸನ್ನು ಬೇಯಿಸಿ. ಬಿಸಿ ಬಿಸಿ ಚಿಕನ್ ದೊಣ್ಣೆ ಬಿರಿಯಾನಿ ರೆಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಬಿಸಿ ಬಿಸಿ ಚಿಕನ್ ದೊಣ್ಣೆ ಬಿರಿಯಾನಿ ಸವಿಯಲು ಸಿದ್ಧ.